ಹಾಯ್ ಹಲೋ ನಮಸ್ತೆ. ಬನ್ನಿ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮಂಗಳಗೌರಿ ಪೂಜೆಗೆ ಸ್ವಲ್ಪ ರೆಡಿ ಆಗಬೇಕಾಯಿತು. ಸೀರೆ ತೊಗೊಳೋದಿತ್ತು ದೇವಿಗೆ ಮತ್ತು ನನಗೆ. ಹಾಗಾಗಿ ನಾನು ಶ್ರೀನಿಧಿಗೆ ಹೋಗಿದ್ವಿ. ನಮ್ಮ ಅತ್ತಿಗೆಯವ್ರನ್ನ ಕಟ್ಕೊಂಡು ಅವರು ಸ್ವಲ್ಪ ಪರಿಚಯ ಇರೋದ್ರಿಂದ ಅವರು ಸ್ವಲ್ಪ ಸೆಲೆಕ್ಟ್ ಮಾಡ್ತಾರೆ ಅಂತ ಹೋಗಿದ್ವಿ. ಸೊ ಸೆಲೆಕ್ಷನ್ ಎಲ್ಲ ಆಯಿತು, ಬಂದ್ವಿ. ಮಾರನೇ ದಿನ ಚಕ್ಲಿಗೆ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳೋದಕ್ಕೆ ಹೇಳಿದರು, ಮಾಡಿದೆ. ಯಾಕಂದರೆ ಬಾಗಿಣಿಗೆ ಮತ್ತು ದೇವರಿಗೆ ಪೂಜೆಗೆ ರೆಡಿ ಮಾಡೋದಿತ್ತು. ಹಾಗಾಗಿ ಚಕ್ಲಿ ಕರ್ಜಿಕಾಯಿ ಎಲ್ಲನೂ ಮಡಿಯಿಂದ ಮಾಡಿ ಇಡೋದಕ್ಕೆ ಹೇಳಿದರು. ಹಾಗಾಗಿ ಎಲ್ಲ ರೆಡಿ ಮಾಡಿದ್ದೆ. ಸೊ ಅವರು ನಮ್ಮ ಅತ್ತಿಗೆದಿರಿಬ್ಬರು ಬಂದು ಹೆಲ್ಪ್ ಮಾಡ್ತೀನಿ ಅಂದಿದ್ರು. ಸೊ ಹಾಗಾಗಿ ಏನೇನು ಹಾಕಬೇಕು ಅಂತ ಮುಂಚೆನೇ ಹೇಳಿದರು. ಅದನ್ನೆಲ್ಲ ಹಾಕಿದ್ದೀನಿ. ಹುರ್ಗಡ್ಲೆ ಹಾಕಿ ಮೆಣಸಿನ್ಕಾಯಿ ಜೀರಿಗೆ ಎಲ್ಲನೂ ಹಾಕಿ ಇದು ಮಾಡಿದ್ದೆ. ಸೊ ಅವ್ರು ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ. ಕಜ್ಜಿಕಾಯಿ ಚಕ್ಲಿಗೆ ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ನಂಗೆ ಒಬ್ಳಿಗೆ ಆಗ್ತಿರ್ಲಿಲ್ಲ. ಹಾಗಾಗಿ ಆಮೇಲೆ ನೆಕ್ಸ್ಟ್ ಡೇ ನಾನು ಮಾರ್ಕೆಟ್ಗೆ ಹೋಗಿದ್ದೆ ಹೂವೆಲ್ಲ ತರೋಕ್ಕೆ. ಮತ್ತು ಬಾಗಿನ ಸಾಮಾನು ಮರಗಳೆಲ್ಲ ತಂದಿದ್ದೆ. ಸೊ ಕೆಲವೊಂದು ವೀಡಿಯೋಗಳೆಲ್ಲ ಇದರಲ್ಲಿ ಇಲ್ಲ, ಡಿಲೀಟ್ ಆಗಿಬಿಟ್ಟಿದೆ. ಇನ್ನು ಕೆಲವು ವೀಡಿಯೋಗಳು ಬೇರೆಯದ್ರಲ್ಲಿದೆ, ಬಟ್ ಅದು ಅವ್ರ ಮೊಬೈಲಿಂದ ನನಗಿನ್ನೂ ಬಂದಿಲ್ಲ. ಅವುಗಳು ಬಂದಿದ್ದು ಕೆಲವು ಡಿಲೀಟ್ ಆಗಿದೆ, ಯಾಕಂದರೆ ಮೆಮೊರಿ ಫುಲ್ ಆಗಿ. ಸೊ ಇಷ್ಟು ಸಾಮಾನು ನೆಕ್ಸ್ಟ್ ಮಂಗಳಗೌರಿಗೆ ತರೋದಕ್ಕೆ ಎಲ್ಲ ತೊಗೊಂಬಂದಿದ್ವಿ. ಹೂವು ನಾನು ನನ್ನ ತಮ್ಮ ಹೋಗಿದ್ವಿ, ಮಾರ್ಕೆಟ್ಗೆ ಹೋಗಿದ್ವಿ. ಅಲ್ಲಿ ತುಂಬ ಕಡಿಮೆ ಇತ್ತು ಹೂವು ಆವತ್ತಿನ ದಿನ ಮಾತ್ರ ಅಷ್ಟೇ. ಅದರ ನೆಕ್ಸ್ಟ್ ವೀಕೆ ಬೇರೆ ಇದಿತ್ತು, ಲಕ್ಷ್ಮೀದು ಹಬ್ಬ ಇರೋದ್ರಿಂದ ಸ್ವಲ್ಪ ನನಗೇನೋ ಸ್ವಲ್ಪ ಹೂವು ಕಡಿಮೆಗೆ ಸಿಕ್ತು. ನೈಟ್ ಎಲ್ಲ ಡೆಕೋರೇಷನ್ ಮಾಡಿದ್ವಿ. ಬೆಳಗ್ಗೆ ಇದು ನೆಕ್ಸ್ಟ್ ಮಾರ್ನಿಂಗ್ ಇದು ಪುರೋಹಿತರನ್ನ ಕರೆಸಿದ್ವಿ. ಅವರು ಖುಷಿಪಟ್ಟರು. ಸದ್ಯ ಮುಂಚೆನೇ ನೀವೆಲ್ಲ ಜೋಡಿಸಿದ್ದೀರಾ, ಇಲ್ಲ ನಾವು ಬಂದು ಇನ್ನೂ ಜೋಡಿಸಿದ್ರೆ ಲೇಟ್ ಆಗ್ತಿತ್ತು ಅಂತ. ಆ ಸ್ಟ್ಯಾಂಡ್ ಇದ್ದಿದ್ದಕ್ಕೆ ಈಸಿಯಾಗಿ ಸೀರೆ ಎಲ್ಲ ಉಡಿಸಿದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅದರಲ್ಲೂ ಅವರು ಗೌರಿ ಮಾಡಿದರು. ನಂಗೆ ತುಂಬಾ ಇಷ್ಟ ಆಯಿತು. ಅದು ಗೌರಿ ಹಿಂದೆ ಎಲ್ಲ ಜಡೆ ಥರ ಎಲ್ಲ ಎಲೆಯಲ್ಲಿ ಸುಟ್ಟುಬಿಟ್ಟು ಆ ಕರಿ ಇದರಿಂದ ಬರುತ್ತಲ್ಲ ತಲೆ ಮತ್ತು ಕಣ್ಣು ಎಲ್ಲ ಮಾಡಿದರು. ತುಂಬಾ ನನಗಂತೂ ಖುಷಿ ಆಯಿತು. ಪೂಜೆ ಆಗಿದ್ದು ನಮಗೇನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಅಂತಾರಲ್ಲ ಆ ಥರ ಅನ್ನಿಸ್ತು ನಮಗೆ. ಆಮೇಲೆ 9 ಜನಕ್ಕೆ ಬಾಗಿನ ಕೊಟ್ಟೆ. 16 ಜನಕ್ಕೆ ಕೊಡಬೇಕಾಗಿತ್ತಂತೆ. ನಾನು 9 ಜನಕ್ಕೆ ಅಂದ್ಕೊಂಡು ತಂದುಬಿಟ್ಟೆ. ಇದು 9ನೇ ವರ್ಷದ್ದು 9 ಅಂದ್ಕೊಂಡು. ಹಾಗಾಗಿ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು. ಅದೇ ಹೇಳಿದ್ನಲ್ಲ, ಕೆಲವೊಂದು ವೀಡಿಯೋಸ್ಗಳು ಡಿಲೀಟ್ ಆಗೋಗಿದೆ. ಹಾಗಾಗಿ ಇದಾಯಿತು. ಇದು ಉದ್ಯಾಪನೆ ಮಾಡ್ತಾ ಇರೋದ್ರಿಂದ 9ನೇ ವರ್ಷ ಮುಗೀತು, ಉದ್ಯಾಪನೆ ಮಾಡಿಸ್ಬಿಡೋಣ ಅಂತ ಮಾಡಿದ್ವಿ. ತುಂಬಾ ಚೆನ್ನಾಗಾಯಿತು, ಖುಷಿ ಅನಿಸ್ತು ನಮಗೂ. ತುಂಬ ದಿನಗಳಾದಮೇಲೆ ಮನೇಲಿ ಅಂತ ಪೂಜೆ ಮಾಡಿದ್ದು ಇದು. ಸೊ ಅದು ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ವರ್ಕ್ ಹೋಗೋರೆಲ್ಲ ಬರೋಕ್ಕಾಗಲ್ಲ. ಹಾಗಾಗಿ ನಮ್ಮ ತೀರಾ ಹತ್ರ ರಿಲೇಷನ್ಸ್ಗಳು ಮಾತ್ರ ಅಷ್ಟೇ ನಾವು ಕರೆದಿದ್ವಿ. ಎಲ್ಲರೂ ಬಂದಿದ್ದು ಎಲ್ಲರೂ ಖುಷಿ ಆಯಿತು. ತುಂಬಾ ಸಂತೋಷ ಆಯಿತು. ಪೂಜೆ ಮಾಡಿದ್ದೂ ಏನಂತಾರೆ ಮನಸ್ಸಿಗೆ ನೆಮ್ಮದಿ ಅನ್ನೋ ಥರ ಆಯಿತು. ನನಗಂತೂ ಅವ್ರು ಮಾಡಿದ ಅಲಂಕಾರ ಅಂತೂ ತುಂಬಾ ಇಷ್ಟ ಆಯಿತು. ಅಷ್ಟು ಖುಷಿ ಅನ್ನಿಸ್ತು ಅವ್ರ ಅಲಂಕಾರ. ಯಾಕಂದರೆ ನಾನು ದೇವಿದು ಮುಖೋಡ ತೊಗೊಳ್ಳೋಣ ಅಂತ ಹೋದ್ವಿ. ಅದು ಎಷ್ಟು ಸತಿ 2 ಸತಿ ಅಂಗಡಿಗೆ ಹೋಗಿ ಬಂದರೂ ಅದು ನನಗೆ ಯಾಕೋ ಮುಖೋಡ ನಮಗೆ ಸಿಗಲೇ ಇಲ್ಲ. ಅದು ಬೇಜಾರಾಗೋಯ್ತು ಅಯ್ಯೋ ಅಂದ್ಕೊಂಡು. ಅವರು ಯೋಚನೆ ಮಾಡಿಬಿಡಮ್ಮ, ಇದೇ ಚೆನ್ನಾಗಿದೆ, ಇದೇ ಶ್ರೇಷ್ಠ ಅಂದ್ಬಿಟ್ಟು ಅವರು ಅಕ್ಕಿಯಲ್ಲಿ ಮಾಡಿ ಇಟ್ಟರು ಮುಖೋಡನ. ತುಂಬಾ ಚೆನ್ನಾಗಿ ಬಂತು. ಅದಾಗಿ ನೆಕ್ಸ್ಟ್ ವೀಕಿಗೆ ನಾನು ತೊಗೊಂಬಂದೆ. ಬಟ್ ಆದ್ರೂ ನನಗೆ ಈ ಅಲಂಕಾರ ತುಂಬಾ ಖುಷಿ ಕೊಡಿಸ್ತು. ಮುಖೋಡಕ್ಕಿಂತನೂ ಈ ಅಲಂಕಾರನೇ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದೆ. ಹೌದು, ಬಂದವರು ಸಹ ಹೇಳಿದ್ರು, ಇಲ್ಲ ತುಂಬ ಚೆನ್ನಾಗಿದೆ, ಪೂಜೆನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ನಮ್ಮ ಮನೆಯವ್ರೂ ಜೊತೆ ಕೂತ್ಕೊಂಡೇ ಮಾಡಬೇಕಾಗಿತ್ತು ಅಂತ ಅಂದರು. ಯಾಕಂದರೆ ಪ್ರತಿ 9 ಜನಕ್ಕೂ ಬಾಗಿನ ಕೊಡ್ಬೇಕಾದ್ರೆ ಅವರು ಸಹ ನಮ್ಮ ಜೊತೆ ಇರಬೇಕು ಅಂತ ಹೇಳಿದ್ರು. ಆ ಬಾಗಿನ ಕೊಡೋದು ಕೆಲವೊಂದು ವೀಡಿಯೋಗಳೆಲ್ಲ ಡಿಲೀಟ್ ಆಗಿದೆ. ಸೊ ಇಷ್ಟು ಮಾತ್ರ ನನ್ನ ಹತ್ರ ಇದ್ದಿದ್ದರಲ್ಲಿ ನಾನು ಈ ವಿಡಿಯೋಗಳನ್ನ ಹಾಕಿದ್ದೀನಿ, ಫೋಟೋಸ್ಗಳನ್ನ ಹಾಕಿದ್ದೀನಿ. ಹಾಗಾಗಿ ಹಾಕೋದಕ್ಕೂ ಸ್ವಲ್ಪ ತಡವಾಗಿ ಆಗಿತ್ತು. ಯಾಕಂದರೆ ಎಷ್ಟೊಂದು ಒಬ್ಬೊಬ್ಬರ ಹತ್ರನೂ ಕಲೆಕ್ಟ್ ಮಾಡಿ ಫೋಟೋ ವೀಡಿಯೋ ಹಾಕೋಕ್ಕೆ ಇಷ್ಟೋ ತನಕ ಆಯಿತು. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಬಂದವ್ರಿಗೂ ಖುಷಿ ಆಯಿತು, ನಮಗೂ ಒಂಥರ ಖುಷಿ ಅನ್ನಿಸ್ತು. ಸೊ ಇದನ್ನು ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರೋ ಅವರೆಲ್ಲ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಖುಷಿನ ಆ ದೇವರು ನಿಮಗೂ ಸಹ ಒಳ್ಳೇದು ಮಾಡಲಿ ಅಂತ ನಾನು ಅಂದ್ಕೊತೀನಿ. ನೋಡಿ, ಈ ಥರ ನಮ್ಮ ಪೂಜೆ ಆಗಿದೆ.
ಕೊನೆಗೆ 9 ಜನಕ್ಕೂ ನಾನು ಬಾಗಿನ ಕೊಟ್ಟೆ. ಆ ಸೀರೆಗಳನ್ನೂ ತಂದಿದ್ದೆ, ಬಟ್ ಸೀರೆ ಯಾವುದೂ ನಾನು ವೀಡಿಯೋ ಮಾಡಿರಲಿಲ್ಲ. 9 ಜನಕ್ಕೂ ಸೀರೆ ತಂದಿದ್ದೆ. ಒಂದು ಬಾಗಿನ ಮಾತ್ರ ಪುರೋಹಿತರಿಗೆ ಕೊಡಬೇಕು ಅಂತ ಹೇಳಿದರು. ಅದನ್ನು ದೇವ್ರ ಹತ್ರನೇ ಇಟ್ಟು ಪೂಜೆ ಮಾಡಿದ್ದೆ. ಇನ್ನು ಮಿಕ್ಕಿದ್ದು 8 ತಾಯಿಗೆ, ಅತ್ತೆಗೆ ಮತ್ತು ನಮ್ಮ ಅತ್ತಿಗೆದೀರಿಗೆ ಮತ್ತು ನಮ್ಮ ಮನೆಯವ್ರಿಗೆ, ಅವ್ರ ಕಡೆಯವ್ರಿಗೆ, ಕೆಲವ್ರಿಗೆ ಎಲ್ಲರಿಗೂ ಹೀಗೆ ಬಾಗಿನಗಳನ್ನ ಕೊಟ್ವಿ. ಖುಷಿ ಅನಿಸ್ತು. ಆ ದೇವರು ನಿಮಗೂ ಸಹ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಇದು 16 ದೀಪದ ಆರತಿ. ಇದು ಅಕ್ಕಿ ಹಿಟ್ಟಲ್ಲಿ ಮಾಡಿದ್ವಿ. ಅದು ಚೆನ್ನಾಗಿ ಆಯಿತು. ಅದನ್ನು ಸಹ ನಮಗೆ ಕೊನೆಗೆ ಮನೆಯವ್ರ ಕಡೆಯಿಂದ, ಅಂದರೆ ತಾಯಿ ಮನೆ ಕಡೆಯಿಂದ ಉಡುಗೊರೆ ಕೊಟ್ಟರು ಅಷ್ಟೇ. ಅದು ಬಿಟ್ಟರೆ ಎಲ್ಲ ಇವರೇ ನಮಗೆ ಪೂಜೆ ಮಾಡಿಕೊಟ್ಟಿದ್ದವರು. ಇವರು ಕೆಲವು ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ. ಸೊ ಇಷ್ಟೇ ಈ ವಿಡಿಯೋ ಆಗಿತ್ತು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು.